1,00,000 ಕೊಡಕ್ಕೆ 100 ಸಲ ಯೋಚನೆ ಮಾಡ್ತಾರೆ. ಇದು ನಡೆಯಲ್ಲ ಅಂದಾಗ ಬಿಡೋದಕ್ಕೆ ಇಲ್ಲಿ ಸಮಸ್ಯೆ ಆಗ್ಬಿಡುತ್ತೆ ಅಂದ್ರೆ, ಈಗ ಒಂದು 10 ಜನ ಒಂದು ಲೇಔಟ್ ಅಲ್ಲಿ ಸೈಟ್ ತಗೊಂಡಿದ್ದಾರೆ ಅಂದ್ರೆ, ಸೊ ಅಲ್ಲಿ ಆ 10 ಜನ ಯಾರು ಅನ್ನುವಂಥದ್ದು ಒಬ್ರಿಗೊಬ್ರಿಗೆ ಗೊತ್ತೇ ಇರೋದಿಲ್ಲ. ಸೊ ಹೀಗಾಗಿರುತ್ತೆ. ಈಗ ಒಂದು ಲೇಔಟಲ್ಲಿ ಹೆಚ್ಚು ಕಡಿಮೆ ಒಂದು 500-600 ಸೈಟ್ಗಳನ್ನು ಮಾಡಿರ್ತಾನೆ. ಆ 500-600 ಜನರಿಗೆ ಇದ್ರೂ ಕೂಡ ಅಲ್ಲಿ ಒಬ್ರಿಗೊಬ್ರಿಗೆ ಸಂಬಂಧವೇ ಇರಲ್ಲ, ಸಂಪರ್ಕನೇ ಇರೋದಿಲ್ಲ. ನನ್ನ ಪಕ್ಕದ ಸೈಟ್ ಯಾರು ತಗೊಂಡಿದ್ದಾನೆ ಅಂತ ಗೊತ್ತಿರೋದಿಲ್ಲ. ಸೊ ಅಲ್ಲಿ ಆರ್ಗನೈಸೇಷನ್ ಪ್ರಾಬ್ಲಮ್ ಆಗುತ್ತೆ. ಸೊ ಹೀಗಿದ್ದಂಥ ಸಂದರ್ಭದಲ್ಲಿ ಅವ್ರು ಹೇಗೆ ಫೇಸ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ಸರ್ ನೋಡಿ, ನಮ್ಮಲ್ಲೇ ಒಂದು ನೆಲಮಂಗಲದಲ್ಲಿ ಒಂದು ಲೇಔಟ್ ಲಿಟಿಗೇಷನ್ ಆಗುತ್ತೆ. ಓಕೆ, ಒಬ್ಬ ಬಂದ, ಸರ್ ನಾನು ಎಲ್ಲರದನ್ನು ಸಂಪರ್ಕ ಮಾಡಬೇಕು, ಏನು ಮಾಡಬೇಕು ಅಂತ. ನೋಡಿ, ಆ ಒಂದು ಸರ್ವೆ ನಂಬರಲ್ಲಿ ಏನು ಸೈಟ್ ರಿಜಿಸ್ಟ್ರೇಷನ್ ಆಗಿದೆ, ಓಕೆ, ಆ ಸೈಟ್ ರಿಜಿಸ್ಟ್ರೇಷನ್ ಆಗಿರುವಂಥ ಚೆಕ್ ಬಂದನ್ನು ತಗೊಂಡು ಸೀದಾ ಸಬ್ ರಿಜಿಸ್ಟ್ರಲ್ ಆಫೀಸ್ ಹೋಗಿ ಎಲ್ಲ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಸೇಲ್ ಡೀಡನ್ನು ತೆಗಿಸಿ ಅಂತ ಹೇಳಿದೆ. ಓಕೆ, ಅವನ್ನೆಲ್ಲ 50 ಸೈಟ್ದು ಸೇಲ್ ಡೀಡ್ ಅಪ್ಲಿಕೇಶನ್ ಹಾಕಿ ತೆಗಿಸ್ತಾ. ಸೇಲ್ ಡೀಡಲ್ಲಿ ಸೆಲ್ಲರ್ ಮತ್ತು ಬೈಯರ್ ಅಡ್ರೆಸ್ ಇದ್ದೇ ಇರುತ್ತೆ. ಹೌದು, ಅಡ್ರೆಸ್ ಹುಡಿಕೊಂಡು ಹೋಗಿ ಪಾಪ ಎಲ್ಲಾನು ಕನ್ಸಲ್ಟೇಷನ್ ಮಾಡ್ಕೊಂಡು ಬಂದ. ಇವತ್ತು 50 ಜನ ಒಂದಾದ್ರೂ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. 50 ಜನ ಗ್ರೂಪ್ ಮಾಡ್ಕೊಂಡು ಹೋರಾಟ ಸ್ಟಾರ್ಟ್ ಮಾಡಿದ್ದಾರೆ. ಇವತ್ತು ಒಂದು ಸ್ವಲ್ಪ ನ್ಯಾಯ ಸಿಕ್ಕಿದೆ. ಸೊ ಈ ತರದ ಆರ್ಗನೈಸೇಷನ್ ಆದಂತ ಸಂದರ್ಭದಲ್ಲಿ ಒಂದು ಸಂಸ್ಥೆಯ ವಿರುದ್ಧ ನ್ಯಾಯಯುತವಾಗಿ ಹೋರಾಟ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ನೀವು ಏನು ಕೋರ್ಟ್ಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಲ್ಲರೂ ಒಟ್ಟಾಗಿ ಒಂದು ಖರ್ಚನ್ನು ಮೇಂಟೈನ್ ಮಾಡ್ಬೋದಲ್ಲ. ಈಗ ಲಾಯರ್ಗಳು ಕೊಡಲೇಬೇಕು ಹಣವನ್ನು, ಅಥವಾ ನ್ಯಾಯಾಲಯದಲ್ಲಿ ಹೋರಾಟ ಮಾಡಬೇಕು. ಸೊ ಈಗಿರೋ ಸಂದರ್ಭ ಒಬ್ಬ ವ್ಯಕ್ತಿ ಹೋರಾಟ ಮಾಡೋದಕ್ಕೂ ಎಲ್ಲರೂ ಸೇರಿ ಹೋರಾಟ ಮಾಡೋದಕ್ಕೂ ಖರ್ಚು ವೆಚ್ಚನೂ ಕಡಿಮೆ ಆಗುತ್ತಾ ಅಲ್ಲಿ? ಖಂಡಿತ ಹೌದು. ನೋಡಿ, ಸರ್ವೇ ಸಾಮಾನ್ಯವಾಗಿ ಯಾವುದೋ ಒಂದು ಪ್ರಾಧಿಕಾರಕ್ಕೆ ಹೋಗ್ತೀರಾ, ಈಗ 1,00,000 ರೂಪಾಯಿ ಖರ್ಚಾಗುತ್ತೆ ಅಂತ ತಿಳ್ಕೊಳ್ಳಿ. ಒಬ್ಬ ವ್ಯಕ್ತಿನೇ 1,00,000 ಹಾಕೋದಕ್ಕೂ 50 ಜನ ಸೇರಿ 2,000 ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಬರ್ಡನ್ ಕಾಣಲ್ಲ. ಇದು ಯಾವತ್ತೂ ಅಷ್ಟೇನೆ. ನೋಡಿ, ಹೋರಾಟ ಅನ್ನೋದಕ್ಕೆ ಸಂಪೂರ್ಣವಾದ ಬದಲಾವಣೆ ಅಂತ ತರ್ಬೋದು. ಹೋರಾಟದಲ್ಲಿ ನೀವು ಯಾವುದೇ ಒಂದು ಆಫೀಸ್ಗೆ ಒಬ್ಬ ಹೋಗೋದಕ್ಕೂ 50 ಜನ ಹೋಗೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೀವು 50 ಜನನೂ ಹೋಗಿ ಓನರ್ ಮನೆಯಲ್ಲಿ ಕೂತ್ಕೊಂಡು ಒನ್ ಅವರ್ ಕೂತ್ಕೊಂಡ್ರೆ ದುಡ್ಡು ಆಟೋಮೆಟಿಕಲಿ ಬರ್ತದೆ. ಏನ್ ನೋಡಿ, 50 ಜನ ಹೋಗಿ ಕೂತ್ಕೊತೀರಾ ಅಂತ ತಿಳ್ಕೊಳ್ಳಿ. ಏನ್ ರೌಡಿಸಮ್ ಮಾಡೋದಕ್ಕೆ ಸಾಧ್ಯ ಹೇಳಿ ನೋಡೋಣ. ಸಾರ್ವಜನಿಕರಿಗೆ ನಾನು ಹೇಳುವಂಥದ್ದು ಹೆಂಗೆ ಎದುರ್ತಾರೆ ಗೊತ್ತಾ ಇವರು? ಎಷ್ಟು ಚೆನ್ನಾಗಿ ಎದುರ್ತಾರೆ ಅಂದ್ರೆ, ಸರ್ ನನ್ನ ಹೆಂಡತಿ ಮಕ್ಕಳು ತುಂಬಾ ಎದುರ್ತಾರೆ ಸರ್, ಅವರು ರೌಡಿಗಳು ಸರ್. ಅಲ್ಲ ರೀ, ನೀವು 50 ಜನ ಹೋಗಿ ಒಬ್ಬ ಮುಂದೆ ಕೂತ್ಕೊಂಡು ನಿಮ್ಮ ಹಕ್ಕಿಗಾಗಿ ನೀವು ನ್ಯಾಯವನ್ನ ಕೇಳ್ತೀರಾ. ನೀವು ಕೊಟ್ಟಿರುವಂತ ದುಡ್ಡನ್ನ ನೀವು ವಾಪಸ್ ಕೇಳೋದ್ರಲ್ಲಿ ಅವನ್ ಯಾವಂದ್ರಿ ರೌಡಿಸಮ್? ಇಲ್ಲಿ ನೀವು ಹೇಳಿದ್ದನ್ನ ನಾನು ಅದಕ್ಕೆ ಆ್ಯಡ್ ಮಾಡಿ ಹೇಳ್ತೀನಿ. ಭಾಳಷ್ಟು ಕಡೆಗಳಲ್ಲಿ ಈ ಥರದ್ದಾದಂಥ ಸಂದರ್ಭದಲ್ಲಿ ಲೇಔಟ್ನಲ್ಲಿ ಯಾರ್ಯಾರು ತಗೊಂಡಿರ್ತಾರೆ, ಸೊ ಅವರೆಲ್ಲ ಒಟ್ಟಾಗಿ ಅವನು ಯಾಮಾರಿಸಿರ್ತಾನೆ ಜನರಿಗೆ, ಅವನು ಮನೆಗೆ ಹೋಗಿ ಅಥವಾ ಅವನ ಆಫೀಸ್ಗೆ ಹೋಗಿ ಕೂತ್ಕೊಂಡ್ರೆ ಆಟೋಮೆಟಿಕಲಿ ಅವನು ಅಲ್ಲಿಂದ ಕಾಲ್ ಕಿತ್ತಿರ್ತಂಥ ಉದಾಹರಣೆಗಳು ಸಾಕಷ್ಟು ಇದ್ದಾವೆ ನಮ್ಮಲ್ಲಿ. ಸೊ ಹೀಗಿರುವಂಥ ಸಂದರ್ಭದಲ್ಲಿ ಆ ಆರ್ಗನೈಸೇಷನ್ ಆಗುವಂಥದ್ದೇ ಒಂದು ದೊಡ್ಡ ಎಕ್ಸ್ಟ್ರಾ ಪ್ರಶ್ನೆ ಜನರಿಗೆ ಅಂತ. ಆಮೇಲೆ ನಮ್ಮಲ್ಲಿ ಏನಾಗುತ್ತೆ, ಈ ಸಾರ್ವಜನಿಕವಾಗಿ ರಿಯಲ್ ಎಸ್ಟೇಟು ದೊಡ್ಡ ಹಗರಣ. ಹೌದು, ಜನಸಾಮಾನ್ಯರು ದಯಮಾಡಿ ಎಚ್ಚರಿಕೆಯಿಂದ ಇರಬೇಕು. ಆಮೇಲೆ ಈ ರಿಯಲ್ ಎಸ್ಟೇಟ್ ಡೆವಲಪರ್ಸ್ಗೆ ನಾನು ಹೇಳುವಂಥದ್ದು, ಪ್ರತಿಯೊಬ್ಬರು ಸಹ BP ಶುಗರ್ ಬಂದು ಸಾಯ್ತಾವ್ರೆ. ಈ ಡೆವಲಪರ್ಸ್ ಎಲ್ಲ ಇದೆ ಬಾಳು. 100 ಕೋಟಿ ಜನಗಳಿಂದ ತಿಂದು ತೇಗಿ ಬರಬಾರದು ಕಾಯಿಲೆಯನ್ನು ಬರ್ಸ್ಕೊಂಡಿರ್ತಾರೆ. ನಾನು ರಿಯಲ್ ಎಸ್ಟೇಟ್ ಡೆವಲಪರ್ಸ್ ಹೇಳುವಂಥದ್ದು, ಎಷ್ಟು ಜನಗಳನ್ನ ಮನೆಗಳನ್ನು ಹಾಳಿ ನೀವು ಮನೆಗಳನ್ನು ಕಟ್ಕೋತಾ ಇದ್ದೀರಾ. ನಮ್ಮಲ್ಲೇ ಅವನೇ ಒಬ್ಬ ಜನಗಳ ಹತ್ರ ಒಂದು 400 ಕೋಟಿ 500 ಕೋಟಿ ಲೂಟಿ ಮಾಡೋನೆ, 100 ಕೋಟಿನಲ್ಲಿ ಮನೆ ಕಟ್ಸ್ಕೊತಾವಂತೆ. ಇಂಥವ್ರದ್ದೆಲ್ಲ ಏನಾಗುತ್ತೆ ಅಂದರೆ, ನೀವು ಕಷ್ಟ ಬಿಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಯಾವನೋ ಬಂದು 1,00,000 ಕಿತ್ಕೊಂಡು ಹೋಗ್ತಾನೆ, ನೀವು ಯಾವುದೇ ಕಾರಣಕ್ಕೂ ಬಿಡಬಾರ್ದು ಸಾರ್ವಜನಿಕರು. ನಾನು ಮಾಧ್ಯಮಗಳಿಗೆ ಹೇಳುವಂಥದ್ದು, ಸಾರ್ವಜನಿಕರಿಗೆ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ನೀವು ತಲುಪಿಸುವಂಥ ಕೆಲಸಗಳನ್ನ ಮಾಡಬೇಕು. ರಿಯಲ್ ಎಸ್ಟೇಟ್ ಹಗರಣ ಏನಿದೆ, ಪ್ರತಿಯೊಬ್ಬ ಮನೆಗೂ ನಿಮ್ಮ ವಿಡಿಯೋ ತಲುಪಬೇಕು. ಖಂಡಿತ 1,00,000 ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ 1,00,000 ರೂಪಾಯಿ ನಿಮ್ಮ ಜೋಬಲ್ಲಿ ಇಟ್ಟರೆ ಎಷ್ಟು ಶಕ್ತಿ ರೀ ಅದು? ನಿಮ್ಮಲ್ಲಿ ಒಂದು ಸೈಟ್ ಅಲ್ಲ, 100 ಸೈಟನ್ನ ನೋಡಿ ಒಂದು ಸೈಟನ್ನ ನೀವು ಯೋಚನೆ ಮಾಡಿ ತಗೋಬೇಕು. ಒಂದು ಸೈಟ್ ಅದು ಇಷ್ಟ ಆಯ್ತು ಅಂದ್ರೆ ತಗೋಬಿಡೋದು, ಅದಾಗಲೇ 3 ಜನ ಕೈ ಚೇಂಜ್ ಆಗಿರುತ್ತೆ. ಜನಗಳಿಗೆ ಏನು ಗೊತ್ತಾ, ಒಂದು 6 ಲಕ್ಷ ರೂಪಾಯಿ ದುಡ್ಡಿದೆ, ತಗೊಂಡು ಕೊಟ್ಬಿಟ್ಟು ಸೈಟ್ ತಗೋಬಿಡೋಣ. ನೀವು 6 ಲಕ್ಷ ರೂಪಾಯಿನಲ್ಲಿ ಸೈಟ್ ತಗೊಳ್ಳುವಂತ ಯೋಚನೆ ಮಾಡ್ತಾ ಇರ್ತೀರಾ. ಆ ರಿಯಲ್ ಎಸ್ಟೇಟ್ ಒಂದು ನಿಮ್ಮ ಹತ್ರ ಇರೋ 6 ಲಕ್ಷನ ಹೇಗೆ ಮುಂಡಾಯಿಸ್ಬೇಕು ಅಂತ ಕಾಯ್ತಾ ಇರ್ತಾನೆ. ಇದು ಜನಸಾಮಾನ್ಯರಿಗೆ ಯಾಕೆ ಅರ್ಥ ಆಗೋದಿಲ್ಲ? ಅಲ್ಲ, ಇವರು ಆಸೆಗೆ ಬೀಳೋ ಕಾರಣಕ್ಕೆ ವಂಚನೆಗೊಳಗಾಗ್ತಾರೆ. ಈ ಸಾಮಾನ್ಯ ಮತ್ತು ಮಧ್ಯಮ ವರ್ಗದ ಕುಟುಂಬಗಳ ಈ ಯೋಚನೆ ಇದೆಯಲ್ಲ, ಬದಲಾಗಬೇಕು. ಇದೇ ಟಾರ್ಗೆಟ್.